ದೇಶದ ಅತಿ ಉದ್ದದ ಎರಡನೇ ಅತಿ ಉದ್ದದ ಕೇಬಲ್ ಸೇತುವೆ ಈಗ ನೇರವಾಗಿ ಕರ್ನಾಟಕದ ಶಿವಮೊಗ್ಗದಲ್ಲಿದೆ. ಎಲ್ಲಿ? ಸಿಗಂದೂರ ದೇವಸ್ಥಾನ ನಿಮಗೆ ಗೊತ್ತಿದ್ರೆ ಗೊತ್ತಾಗತ್ತೆ. ಸೊ ಇದರ ತಯಾರಿ ನಡೀತಾ ಇತ್ತು. 2019ರಿಂದನೇ ಈ ಸೇತುವೆಯ ನಿರ್ಮಾಣ ಕಾರ್ಯ ಆರಂಭವಾಗಿತ್ತು. ಇವತ್ತು ಉದ್ಘಾಟನೆ ಆಗಿದೆ. ಸೊ ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಸೇತುವೆ ಲೋಕಾರ್ಪಣೆಯನ್ನ ಮಾಡಿದ್ದಾರೆ. 60 ವರ್ಷಗಳ ಕನಸು. ಸೊ 2019 ಡಿಸೆಂಬರ್ನಲ್ಲಿ ಕಾಮಗಾರಿ ಆರಂಭವಾಗಿತ್ತು. 2.44 ಕಿಲೋಮೀಟರ್ ಉದ್ದದ ಕೇಬಲ್ ಸೇತುವೆ ಇದಾಗಿದೆ. ಅಗಲ 16 ಮೀಟರ್. ಅದರ ಫುಟ್ಪಾತ್ ಏನಿದೆ ಅದು 2.15 ಮೀಟರ್ ಇದೆ. ಸಂಪರ್ಕ ರಸ್ತೆ 1.5 ಕಿಲೋಮೀಟರ್ನಿಂದ 3 ಕಿಲೋಮೀಟರ್ ಇದೆ. ಉಕ್ಕಿನ ಕೇಬಲ್ ಉದ್ದ 470 ಮೀಟರ್ ಇದೆ. ಕೇಬಲ್ ಎತ್ತರ 38.50 ಮೀಟರ್ ಇದೆ. 473 ಕೋಟಿ ರೂಪಾಯಿ ವೆಚ್ಚವಾಗಿದೆ ಇದಕ್ಕೆ. ಇನ್ನು ಈ ಸೇತುವೆ ರಾಜಕೀಯ ಜಟಾಪಟಿಗೂ ಕೂಡ ಕಾರಣವಾಗಿದೆ. ಹೇಗೆ ಅಂತಂದ್ರೆ, ಸಿಗಂದೂರು ಬ್ರಿಡ್ಜ್ ಉದ್ಘಾಟನೆಗೆ ನನ್ನನ್ನು ಕರೆದೇ ಇಲ್ಲ, ನಾನು ಹೆಂಗೆ ಹೋಗುವುದು ಅಂತ ಸಿಎಂ ಸಿದ್ದರಾಮಯ್ಯನವರ ಪ್ರಶ್ನೆ. ಅಲ್ಲದೆ ಸೇತುವೆ ಉದ್ಘಾಟನೆಗೆ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ನೀಡಿದ್ದೆ ಅಂತಿದ್ದಾರೆ ಯಾರು? ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ನಿಮಗೆ ನೇರವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಕೆ ಆಗದೇ ಇದ್ರೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗವಹಿಸಿ ಅಂತಾನು ಕೂಡ ಮನವಿ ಮಾಡಿದ್ದೆ ಅಂತ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈಗ ರಾಜಕೀಯ ಜಟಾಪಟಿಗೆ ಇದು ಕಾರಣ. ಅವರು ನನ್ನನ್ನು ಇನ್ವೈಟೇ ಮಾಡಲಿಲ್ಲ. ಇನ್ವಿಟೇಷನಲ್ಲಿ ಹೆಸರು ಹಾಕೊಂಡಿದ್ದಾರೆ. ಆದರೆ ಇನ್ವೈಟ್ ಮಾಡಬೇಕಲ್ವಾ? ಈ ರಾಜ್ಯದ ಮುಖ್ಯಮಂತ್ರಿ ಯಾರು? ಕರ್ನಾಟಕದಲ್ಲಿ ನಡೀತಾ ಇರೋದು ಫಂಕ್ಷನ್ನು, ಕರ್ನಾಟಕದಲ್ಲಿ ಸೇತುವೆ ನಿರ್ಮಾಣ ಆಗಿರೋದು. ಅದ್ರ ಉದ್ಘಾಟನೆ ಮಾಡಬೇಕಾದ್ರೆ ನನಗೆ ಕರಿಬೇಕಲ್ಲ. ಅದಕ್ಕೆ ನಾನು ಪ್ರತಿಭಟನೆ ಮಾಡಿ ಒಂದು ಲೆಟರ್ ಕೂಡ ಬರೆದಿದ್ದೀವಿ. ನಿತಿನ್ ಗಡ್ಕರಿ ಅವರಿಗೆ ಪತ್ರ ಬರೆದಿದ್ದೀವಿ. ಈ ಮಾದೇವಪ್ಪ ಇದ್ದಾಗಲೇ PWD ಮಿನಿಸ್ಟರ್ ಆಗಿದ್ದಾಗಲೇ DPR ಆಗಿತ್ತು. ಅದು KRDCLಿಂದ DPR ಆಗಿ ಅದು ದೊಡ್ಡ ಸೇತುವೆ ಅಂತ ಹೇಳಿ ನ್ಯಾಷನಲ್ ಹೈವೇಗೆ ಕೊಟ್ಟದು ಅದನ್ನು. ಸೊ ಅದಕ್ಕೆ ಹಾಗಂತೇಳಿ ಅವರೇ ಇದು ವಿ ಆರ್ ಇನ್ ದಿ ಫೆಡರಲ್ ಸ್ಟೇಟ್. ಕೋಆಪರೇಟಿವ್ ಫೆಡರಲಿಸಮ್ ಅಂದ್ರೆ ಇದೇನಾ? PWD ಮಿನಿಸ್ಟ್ರು ಹೋಗಿಲ್ಲ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಹೋಗಿಲ್ಲ, ಕನ್ಸರ್ನ್ಡ್ ಶಾಸಕರಿದ್ದಾರಲ್ಲ ಅವರೂ ಹೋಗಿಲ್ಲ. ನಾವು ಪ್ರತಿಭಟನಾರ್ಥವಾಗಿ ಹೋಗಿಲ್ಲ. ಸೆಂಟ್ರಲ್ ಗೌರ್ಮೆಂಟು ಈಗ ಮುಂಚಿತವಾಗಿ ಚೀಫ್ ಮಿನಿಸ್ಟರ್ಗೆ ತಿಳಿಸ್ಬೇಕು. ಅದು ಅವ್ರಿಗೆ ಸ್ಟೇಟ್ ಗೌರ್ಮೆಂಟ್ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ನೇರವಾಗಿ ಅವ್ರ MP ರಿಕ್ವೆಸ್ಟ್ ಮೇಲೆ ಮಾಡಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ನೇರವಾಗಿ ಅದು ಪತ್ರ ಬರೆದಿದ್ದಾರೆ. ಇಂಥ ವಿಚಾರ ಎಲ್ಲ ನೀವು ಮಾಡಬೇಕಾದ್ರೆ ನೀವು ನಮ್ಮ ವಿಶ್ವಾಸಕ್ಕೆ ತಗೋಬೇಕು, ಟೈಮ್ನ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ. ಯಾಕೆಂದರೆ ಇವತ್ತು ಇದು 1 ತಿಂಗಳು ಮುಂಚಿದಾಗ ನಾವು ಕೊಟ್ಬಿಟ್ಟಿದ್ದೇವೆ. ಎರಡು ಸತಿ ಇವತ್ತಿನ ಕಾರ್ಯಕ್ರಮ ಪೋಸ್ಟ್ಪೋನ್ ಆಯಿತು. ಇದು ಭಾಳ ದೊಡ್ಡ ಕಾರ್ಯಕ್ರಮ, ಇದಕ್ಕೆ ಹೋಗಲೇಬೇಕಾಗಿತ್ತು. ಮುಂಚಿತವಾಗಿ ತಿಳಿಸಿದ್ರೆ ಖಂಡಿತ ನಾವು ಆ ಪ್ರೋಗ್ರಾಮಲ್ಲಿ ನಮ್ಮ ಮುಖ್ಯಮಂತ್ರಿ ಕೋಆರ್ಡಿನೇಟ್ ಮಾಡಬೇಕಾಗಿತ್ತು, ಕೋಆರ್ಡಿನೇಟ್ ಮಾಡಿಲ್ಲ. ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಇಲ್ಲಿ ಅದೆಲ್ಲ ರಾಜಕಾರಣ, ಆಮೇಲೆ ಮಾತಾಡೋಣ. ಈಗ ಕೇಂದ್ರ ಸರ್ಕಾರ ಒಂದು ಕೆಟ್ಟ ಪ್ರವೃತ್ತಿ ಬೆಳೆಸ್ತಾ ಇದ್ದಾರೆ. ಡೆಲ್ಲಿನಲ್ಲಿ ಕೂತ್ಕೊಂಡ್ಬಿಟ್ಟು ನಾವು VC ಮಾಡ್ತೀವಿ, ನಾವು ಇನಾಗ್ರೇಟ್ ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ. ಲಾಸ್ಟ್ ಮಿನಿಟ್ನಲ್ಲಿ ಹೇಳೋದು, ಅವ್ರು ಕರೆದಂಗೂ ಇರಬೇಕು, ನಾವು ಹೋಗ್ಲಾರ್ದಂಗೂ ಇರಬೇಕು. ಇದೆಂಥ ಪದ್ಧತಿ? ಕೇಂದ್ರ ಸರ್ಕಾರದಲ್ಲಿ ಆಡಳಿತ ಮಾಡಿದೀವಪ್ಪ, ಆದರೆ ಈ ಥರ ಯಾವತ್ತೂ ಮಾಡಿರಲಿಲ್ಲ. ಎಲ್ಲ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲಿ ನಮ್ಮದು 60-70% ಪಾಲಿದೆ, ಅವ್ರದೇ ಕಮ್ಮಿ ಇರೋದು. ಆದರೂ ಕೂಡ ಪ್ರಚಾರ ಮಾತ್ರ ಅವ್ರದ್ದು. ಏನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು?